ನಮ್ಮ ಗೋರು ಚನ್ನಬಸಪ್ಪ ಬಹಳ ಸುಂದರವಾಗಿ 4 ಮಾತು ಬರೆದಾರೆ. ಮಾತು ಹೇಳಿ ಮುಗಿಸ್ತೀವಿ. ಸೌಹಾರ್ದ ಅಂದರೆ ಏನು? ಜನಿಸಿದಾಗ ಜನ್ಮಭೂಮಿ, ದುಡಿಯುವಾಗ ಮಾತೃಭೂಮಿ, ಪಡೆಯುವಾಗ ಪುಣ್ಯಭೂಮಿ, ಮಡಿಯುವಾಗ ರುದ್ರಭೂಮಿ ಎಂಬ ಕವಿವಾಣಿಯ ಮಾತಿನಂತೆ ಇವತ್ತು ಜನ್ಮಭೂಮಿ, ಮಾತೃಭೂಮಿ, ಪುಣ್ಯಭೂಮಿ ಶಬ್ದಗಳ ಅನ್ವಯ ಏನೇ ಇದ್ದರೂ ಪ್ರಸ್ತುತತೆಯಲ್ಲಿ ರುದ್ರಭೂಮಿ ಎಂಬ ಶಬ್ದ ಅನ್ವರ್ಥವಾಗಿದೆ ಅಂತ ಹೇಳ್ತಾರೆ. ಗೊತ್ತು ಜಗತ್ತೇ ನಾವು ನಿಂತ ನೆಲವೆಲ್ಲ ರುದ್ರಭೂಮಿ ಮಾಡುವ ತನಕ ತವಕ ಎಲ್ಲೆಲ್ಲೂ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ವ್ಯಕ್ತಿಗಳ ಮಧ್ಯೆ ಇರುವಂತಹ ಸೌಹಾರ್ದತೆ ಕೊರತೆ ಅಂತ. ಈ ಸೌಹಾರ್ದತೆ ಬಗ್ಗೆ ಹೇಳ್ತಾರೆ, ಬಹಳ ಸುಂದರವಾದ ಮಾತು. ಸೌಹಾರ್ದತೆ ಅಂದರೆ ಏನು? ಸೌಹಾರ್ದತೆ, ಸೌಜನ್ಯ, ಸ್ನೇಹ, ಪ್ರೀತಿ, ವಾತ್ಸಲ್ಯ, ಮಮತೆ, ಆತ್ಮೀಯತೆ, ಭಾತೃತ್ವ ಇವೆಲ್ಲವೂ ಸೌಹಾರ್ದತೆಗೆ ಹೆಸರು. ಸೌಹಾರ್ದ ನಮ್ಮ ಕಣ್ಣಿಗೆ ಕಾಣುವ ಅಥವಾ ಕೈಗೆ ನಿಲುಕುವಂಥ ವಸ್ತು ಅಲ್ಲ, ಅದು ಹೃದಯದಿಂದ ಅನುಭವಿಸಬೇಕಾದಂಥದ್ದು. ಅದಕ್ಕೆ ವಾಸ್ತವವಾಗಿ ಮಾನವ ಸಮುದಾಯದ ಸೌಹಾರ್ದದ ಬದುಕಿಗೆ ಬೆಂಕಿ ಇಡುತ್ತಿದ್ದಾನೆ, ಬೆಂಕಿ ಇಡುತ್ತಿರುವಂತಹ ಕೆಲಸ ಮಾಡ್ತಾ ಇರುವಂಥದ್ದು. ಇದನ್ನು ಸೌಹಾರ್ದತೆ ಹಾಳು ಮಾಡೋರು ಯಾರು ಅಂತಂದ್ರೆ ಒಂದು ಎಲ್ಲ ಫೈಟ್ ಕೊಡ್ತಾರೆ.